ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಯೂಟ್ಯೂಬ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಬಂದ್ಬಿಡ್ತೀನಿ ಸ್ನೇಹಿತರೆ. ನನ್ನ ವೀಡಿಯೋನ ಪ್ರಮುಖ ಉದ್ದೇಶ ಸಾಮಾನ್ಯ ಜನರಿಗೂ ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸುವಂತಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಕಾನೂನಿನ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸ್ಕೊತಾ ಇದ್ದೀರೋ ನೀವು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದ್ರಿಂದ ಅವರಿಗೂ ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಏನಂತ ಹೇಳಿದ್ರೆ ನೋಡ್ಕೊಬನ್ನಿ, ನೀವೇ ನೋಡಿ ಏನಂತ. ಯಾಕಣ್ಣ ಅವ್ರು ವಿಡಿಯೋ ಮಾಡ್ತವ್ರೆ, ನಾವ್ ಯಾಕಣ್ಣ ವಿಡಿಯೋ ಅಣ್ಣ ಈಗ ಅನ್ಬೇಡ್ರಣ್ಣ. ನೀವು ವಿಡಿಯೋ ಮಾಡ್ತಾ ಇದ್ದೀರ, ನಮ್ಮ ಮೊಬೈಲ್ ಅಲ್ಲಿ ಮಾಡ್ಬಾರ್ದಣ್ಣ. ಆಯ್ತು ಹೋಗಿ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಒಬ್ಬ ಪೊಲೀಸ್ ಅಧಿಕಾರಿಯು ಒಂದು ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ ಸಾರ್ವಜನಿಕರಿಗೆ ನಾನು ವಿಡಿಯೋ ಮಾಡಬೇಡ, ನಿನಗೆ ಯಾರು ಅಧಿಕಾರ ಕೊಟ್ಟವರು, ನನಗೆ ಅಧಿಕಾರ ಇದೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಿನ್ಗೆ ಯಾರು ಅಧಿಕಾರ ಕೊಟ್ಟವರು ಅಂತ ಒಬ್ಬ ಮಹಿಳೆಗೆ ಏಕವಚನದಲ್ಲಿ ಮಾತಾಡಿ ವಿಡಿಯೋನ ಮಾಡಬೇಡ ಅಂತ ಹೇಳ್ತಾರೆ ಸ್ನೇಹಿತರೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಯಾರು ನಿಮಗೆ ಅಧಿಕಾರ ಕೊಟ್ಟವರು ವಿಡಿಯೋ ಮಾಡೋಕ್ಕೆ ಅಂತ ಹೇಳಿದ್ರೆ ಖಂಡಿತ ನಮ್ಮ ಭಾರತದ ಸಂವಿಧಾನವೇ ನಮಗೆ ಒಂದು ವಿಡಿಯೋ ಮಾಡೋಕ್ಕೆ ಅಧಿಕಾರ ಕೊಟ್ಟಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಯಾರಿಗೋ ಒಬ್ಬರಿಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಧೈರ್ಯವಾಗಿ ನೀವು ವಿಡಿಯೋನ ಮಾಡ್ಕೋಬೋದು. ಯಾರೂ ಸಹ ನಿಮ್ಮನ್ನು ತಡೆ ಹಿಡಿಯಲು ಸಾಧ್ಯ ಇಲ್ಲ ಸ್ನೇಹಿತರೆ. ಆದರೆ ನೀವು ಮಾಡುವಂತಹ ವಿಡಿಯೋ ಹೇಗಿರಬೇಕು ಅಂತ ಹೇಳಿದ್ರೆ ಶಾಂತಿಯುತವಾಗಿ ಒಂದು ರೆಕಾರ್ಡಿಂಗನ್ನು ಮಾಡ್ಕೋಬೇಕು. ಗಲಾಟೆ ಮಾಡೋದಾಗಲಿ, ಅಸಭ್ಯವಾಗಿ ವರ್ತಿಸೋದಾಗಲಿ ಮಾಡಬಾರ್ದು. ಒಂದು ವಿಡಿಯೋನ ಶಾಂತ ರೂಪದಲ್ಲಿ ಮಾಡ್ಕೋಬೇಕು. ಮತ್ತು ಪೊಲೀಸರಿಗೆ ಅವರ ಕರ್ತವ್ಯವನ್ನು ಅಡ್ಡಿಪಡಿಸುವ ನಿಟ್ಟಿನಲ್ಲಿ ಒಂದು ವಿಡಿಯೋನ ಮಾಡಬಾರ್ದು. ಯಾಕಂದರೆ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಹೋಗಿ ಗಲಾಟೆ ಮಾಡಿ ಅವ್ರ ಮೇಲೆ ರೇಗಾಡಿ ಕಿರ್ಚಾಡಿ ಮಾಡಿ ಅವ್ರ ಕೆಲಸಕ್ಕೆ ಅಡ್ಡಿಪಡಿಸೋಂತಹ ಥರ ವಿಡಿಯೋನ ಮಾಡ್ಬಾರ್ದು ಸ್ನೇಹಿತರೆ. ಮತ್ತು ಎಲ್ಲೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಗಲಾಟೆ ಆಗ್ತಾ ಇರುತ್ತೆ. ಗಲಾಟೆ ಆಗೋ ಸಂದರ್ಭದಲ್ಲಿ ನೀವು ವಿಡಿಯೋ ಮಾಡಿಕೊಂಡು ನೀವು ಯಾರು ಗಲಾಟೆ ಮಾಡ್ತಿದ್ದಾರೆ ಅವ್ರಿಗೆ ಪ್ರಚೋದನೆ ಕೊಡೋ ರೀತಿಯಾಗಿ ಒಂದು ವಿಡಿಯೋನ ಮಾಡಬಾರ್ದು. ನೀವು ಒಂದು ವಿಡಿಯೋನ ಮಾಡಬೇಕು ಅಂತ ಹೇಳಿದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಒಂದು ಪೊಲೀಸ್ ಅಧಿಕಾರಿ ಅಥವಾ ಇನ್ಯಾವುದೋ ಬೇರೆ ಅಧಿಕಾರಿಯ ವಿರುದ್ಧವಾಗಿ ಏನೋ ಒಂದು ವಿಡಿಯೋ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ವಿಡಿಯೋ ಮಾಡ್ಕೋಬೋದು. ಆದರೆ ಅವರ ಕೆಲಸಕ್ಕೆ ಅಡ್ಡಿಯಾಗುವ ರೀತಿಯಲ್ಲಿ ಮಾಡಬಾರ್ದು. ನಿಮ್ಮ ಪಾಡ್ ನೀವು ನಿಂತ್ಕೊಂಡು ವಿಡಿಯೋ ಮಾಡೋದು ಯಾವುದೇ ರೀತಿ ತೊಂದರೆ ಇಲ್ಲ, ಯಾರೂ ಸಹ ನಿಮ್ಮನ್ನು ಅಬ್ಜೆಕ್ಷನ್ ಮಾಡೋಂಗಿಲ್ಲ ಸ್ನೇಹಿತರೆ. ಇನ್ ಕೇಸ್ ಯಾರು ಒಬ್ಬರು ಅಧಿಕಾರಿ ನಿನ್ಗೆ ಯಾರು ವಿಡಿಯೋದಲ್ಲಿ ನೋಡಿರ್ಬೋದು, ನಿನ್ಗೆ ಯಾರು ಅಧಿಕಾರನ ಕೊಟ್ಟಿದ್ದು ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿ ಕೇಳಿದ್ರೆ ಸ್ನೇಹಿತರೆ, ಆ ಸಂದರ್ಭದಲ್ಲಿ ನೀವು ಹೇಳ್ಬೋದು ಸ್ನೇಹಿತರೆ, ಆರ್ಟಿಕಲ್ 19 ಕ್ಲಾಸ್ 1A ಆಫ್ ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ಮಾನವನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸ್ನೇಹಿತರೆ, ಅದ್ರ ಪ್ರಕಾರವಾಗಿ ನಿಮ್ಮನ್ನು ಯಾರೂ ಸಹ ತಡೆ ಹಿಡಿಯೋಕ್ಕಾಗಿಲ್ಲ. ಅದು ನಿಮ್ಮ ಸ್ವಾತಂತ್ರ್ಯ, ನೀವೇನು ಬೇಕಾದ್ರೂ ಮಾಡ್ಬೋದು. ಆದರೆ ಯಾರೋ ಒಬ್ಬರಿಗೆ ಬೇರೆಯವ್ರಿಗೆ ಒಂದು ನೋವಾಗೋವಂಥ ರೀತಿಯಲ್ಲಿ ಮಾಡಬಾರ್ದು. ಅವ್ರಿಗೆ ಒಂದು ಕಾನೂನು ವಿರುದ್ಧವಾಗಿ ಯಾವುದೇ ರೀತಿ ಮಾಡಬಾರ್ದು ಸ್ನೇಹಿತರೆ. ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದು ನೀವು ವಿಡಿಯೋ ಮಾಡ್ಕೊಳ್ಳೋದು ನಿಮ್ಮ ರೈಟ್ಸ್. ಮತ್ತು ಆರ್ಟಿಕಲ್ 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿಯೂ ಸಹ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ, ಅದ್ರ ಪ್ರಕಾರವಾಗಿಯೂ ಸಹ ನೀವು ವಿಡಿಯೋ ಮಾಡ್ಕೋಬೋದು. ನಿಮಗೆ ರೈಟ್ಸ್ ಇದೆ, ನಿಮ್ಮ ಲೈಫನ್ನು ನೀವು ಸೆಕ್ಯೂರ್ ಮಾಡ್ಕೊಳ್ಳೋಂಥ ನಿಮಗೆ ಒಂದು ರೈಟ್ಸ್ ಕೊಟ್ಟಿದೆ ಕಾನ್ಸ್ಟಿಟ್ಯೂಷನಲ್ಲಿ. ಹಾಗಾಗಿ ನೀವು ಆರ್ಟಿಕಲ್ 21 ಪ್ರಕಾರವಾಗಿಯೂ ಸಹ ನಿಮಗೆ ಅಧಿಕಾರ ಇದೆ, ನೀವು ಯಾವಾಗ ಬೇಕಾದ್ರೂ ವಿಡಿಯೋ ಮಾಡ್ಕೋಬೋದು ಸ್ನೇಹಿತರೆ. ಆದರೆ ಯಾವ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಒಂದು ಕೇಸ್ ಆಗ್ಬೋದು ಅಂತ ಹೇಳಿದ್ರೆ, ಯಾವಾಗ ಒಬ್ಬ ಸರ್ಕಾರಿ ಅಧಿಕಾರಿಗೆ ಅವನ ಕೆಲಸಕ್ಕೆ ಅಡ್ಡಿಪಡಿಸುವ ನಿಟ್ಟಿನಲ್ಲೇ ಒಂದು ವಿಡಿಯೋ ಮಾಡಿದ್ರೆ, ನೀವು ವಿಡಿಯೋ ಮಾಡ್ತಾ ಅವ್ರ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೋದು ಸ್ನೇಹಿತರೆ. ಒಂದು ವೇಳೆ ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತಾ ಇದ್ದರೆ, ನೀವು ವಿಡಿಯೋ ಮಾಡೋದ್ರಿಂದ ಪಬ್ಲಿಕ್ ನ್ಯೂಸೆನ್ಸ್ ಆಗ್ತಾ ಇದ್ದರೆ ಅಂಥ ಸಂದರ್ಭಗಳು ಸಹ ನಿಮ್ಮ ಮೇಲೇ ಕ್ರಿಮಿನಲ್ ಕೇಸ್ ಆಗ್ಬೋದು ಸ್ನೇಹಿತರೆ. ಮತ್ತು ಏನಾದ್ರು ಒಂದು ವೇಳೆ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಏನಿದೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ವಿಡಿಯೋನ ಮಾಡ್ತಾರೆ. ಯಾಕೆ ಒಂದು ವಿಡಿಯೋ ಮಾಡಿ ಜನರೇಷನ್ ಮಾಡಿ ಬೇರೆ ಥರ ಬಿಂಬಿಸೋ ರೀತಿ ಏನಾರು ಮಾಡಿದ್ರೆ ಅಂಥ ಸಂದರ್ಭದಲ್ಲೂ ಸಹ ಅದು ನಿಮ್ಮ ವಿರುದ್ಧನೇ ತಿರುಗಿ ಬೀಳುವ ಸಾಧ್ಯತೆ ಇರ್ತಾರೆ. ಹಾಗಾಗಿ ನೀವೇನಾದ್ರು ಒಂದು ಪಬ್ಲಿಕ್ಕಲ್ಲಿ ಒಂದು ವಿಡಿಯೋ ಮಾಡ್ತಿದ್ರೆ, ಏನೋ ಒಂದು ಅನ್ಯಾಯ ಆಗ್ತಾ ಇದೆ, ಅದನ್ನು
ನ್ಯಾಯಾಲಯಕ್ಕೆ ಸಾಕ್ಷಿ ರೂಪದಲ್ಲಿ ನಾನು ಒದಗಿಸ್ಕೊಡ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ನಾವು ವೀಡಿಯೋ ಮಾಡಿದ್ರೆ ಸ್ನೇಹಿತರೆ ಯಾರೂ ಸಹ ನಿಮ್ಮನ್ನು ತಡೆಯೋಕ್ಕಾಗೋದಿಲ್ಲ. ಒಂದು ವೇಳೆ ಯಾರು ತಡೆದ್ರು ಅಂದ್ಕೊಳ್ಳಿ, ಅಂಥ ಸಂದರ್ಭದಲ್ಲಿ ನೀವು ಕೋರ್ಟ್ಗೆ ಹೋಗಿ ಅಪ್ರೋಚ್ ಮಾಡ್ಬೋದು, ನಮ್ಗೆ ಈ ಥರ ಅನ್ಯಾಯ ಮಾಡ್ತಾಯಿದ್ದಾರೆ, ತಡಿತಾ ಇದ್ದಾರೆ ಅಂತ. ಒಂದು ವೇಳೆ ಯಾರೋ ಒಬ್ಬ ಅಧಿಕಾರಿ ತಡಿತಾ ಇದ್ದಾರೆ ಅಂತಿಲ್ಲ, ಅವ್ರ ಮೇಲಧಿಕಾರಿಗೆ ಹೋಗಿ ದೂರು ಕೊಡ್ಬೋದು ಸ್ನೇಹಿತರೆ. ಒಂದು ವೇಳೆ ಅಲ್ಲೂ ಕೊಡೋಕ್ಕಾಗಿಲ್ಲ ಅಂದರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ ಸ್ನೇಹಿತರೆ, ಅವ್ರಿಗೂ ಸಹ ಈ ರೀತಿಯಾಗಿ ನಾನು ವೀಡಿಯೋ ಮಾಡಬೇಕಾದ್ರೆ ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ನನ್ನ ಮೇಲೆ ಜಗಳಕ್ಕೆ ಬಿಡ್ತಾ ಇದ್ದಾರೆ, ನನ್ನ ಕೋರ್ಟಿಗೆ ಒಂದು ಸಾಕ್ಷಿಯಾಗಿ ನಾನು ಕೊಡೋದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ, ಆದರೆ ಇದಕ್ಕೂ ಸಹ ನನಗೆ ಒಂದು ಪರ್ಮಿಷನ್ ಕೊಡ್ತಾ ಇಲ್ಲ, ನನಗೆ ಬಿಡ್ತಾ ಇಲ್ಲ ಅಂತೇಳಿ ನೀವು ಹ್ಯೂಮನ್ ರೈಟ್ಸ್ ಕಮಿಷನ್ಗೂ ಸಹ ಒಂದು ಕಂಪ್ಲೇಂಟನ್ನು ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ಯಾರು ನಿನಗೆ ಯಾರು ರೈಟ್ಸ್ ಕೊಟ್ಟಿದ್ದು ವೀಡಿಯೋ ಮಾಡೋಕ್ಕೆ ಅಂತ ಯಾರು ಕೇಳಿದ್ರೆ ಧೈರ್ಯವಾಗಿ ಹೇಳಿ, ನಮ್ಮ ಬಾಬಾ ಸಾಹೇಬ್ ಬರೆದಿರುವ ಒಂದು ಸಂವಿಧಾನದಲ್ಲೇ ಒಂದು ನಮಗೆ ಅಧಿಕಾರ ಕೊಟ್ಟಿದೆ. ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎ ಮತ್ತು ಆರ್ಟಿಕಲ್ 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲೇ ನಮ್ಗೆ ಅಧಿಕಾರ ಇದೆ, ಹಾಗಾಗಿ ನಾನು ವಿಡಿಯೋನ ಮಾಡ್ತೀನಿ ಅಂತ ಹೇಳಿ ಒಂದು ಧೈರ್ಯವಾಗಿ ಹೇಳ್ಬೋದು ಸ್ನೇಹಿತರೆ. ಇದಿಷ್ಟು ಒಬ್ಬ ಸಾರ್ವಜನಿಕ ಅಧಿಕಾರಿ ಯಾರಿದ್ದಾರೆ, ಗೌರ್ಮೆಂಟ್ ಸರ್ವೆಂಟ್ ಯಾರಿದ್ದಾರೆ, ಅವರ ಕೆಲಸ ಮಾಡೋ ನಿಟ್ಟಿನಲ್ಲಿ ಒಂದು ವಿಡಿಯೋನ ಮಾಡಿದರೆ ಏನಾದ್ರು ತಪ್ಪಿದೆಯಾ ಅಥವಾ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಯಾರು ಕೊಟ್ಟರು ಅಂತ ಕೇಳಿದರೆ ನೀವೇನು ಹೇಳಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.